ಆರೋಪಿ ದರ್ಶನ್ ಅನ್ನ ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಬಳ್ಳಾರಿ ಜೈಲಿಗೆ ಎಂಟ್ರಿ ಕೊಟ್ಟಂತ ಸಂದರ್ಭದಲ್ಲಿ ದರ್ಶನ್ ಕೈಯಲ್ಲಿ ಕಡಗ ಇತ್ತು, ಕೂಲಿಂಗ್ ಗ್ಲಾಸು ಕೂಡ ಇತ್ತು. ನಂತರ ದರ್ಶನ್ ಕೈಯಲ್ಲಿದ್ದಂಥ ಬೆಳ್ಳಿಯ ಕಡಗವನ್ನ ಪೊಲೀಸರು ತೆಗೆಸಿದ್ದಾರೆ. ಸೆಲ್ಗೆ ಕಳಿಸೋದಕ್ಕೂ ಮುನ್ನ ಕೈಯಲ್ಲಿದ್ದಂಥ ಕಡಗವನ್ನ ತೆಗೆಸಿದ್ದಾರೆ ಪೊಲೀಸರು. ಜೈಲಿನಲ್ಲಿದ್ದಂಥ ಎಲ್ಲಾ ನಿಯಮವನ್ನ ಪಾಲಿಸಿ ಅಂತ ಖಡಕ್ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಬಂದಿಖಾನೆ ಇಲಾಖೆಯ ಉತ್ತರ ವಲಯ ಡಿಐಜಿ ಟಿ ಶೇಷ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಾಮಾನ್ಯ ಕೈದಿಗೆ ಏನು ಸೌಲಭ್ಯ ಸಿಗುತ್ತೋ ಅದೇ ದರ್ಶನ್ಗೂ ಸಿಗಬೇಕು, ಎಚ್ಚರಿಕೆ ವಹಿಸಿ. ದರ್ಶನ್ ಪ್ರಭಾವಿಯಾಗಿರೋದ್ರಿಂದ ಹೆಚ್ಚಿನ ಭದ್ರತೆ ನೀಡಿ ಅನ್ನೋ ಸೂಚನೆಯನ್ನು ಅವರು ಕೊಟ್ಟಿದ್ದಾರೆ. ಬಾಡಿ ಓರ್ನ್ ಕ್ಯಾಮೆರಾದೊಂದಿಗೆ ದರ್ಶನ್ ಮೇಲೆ ನಿಗಾ ಇಡಲಾಗುತ್ತೆ. ಆರೋಪಿ ಇರುವಂಥ ಸೆಲ್ಗೆ ಆಗಾಗ ದಿಢೀರ್ ಭೇಟಿ ನೀಡೋದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿದೆ. ಇನ್ನು ಕೂಲಿಂಗ್ ಗ್ಲಾಸ್ನ ಬಗ್ಗೆ ವರದಿ ಕೊಡುವಂತೆ ಡಿಐಜಿ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಇದ್ದೀರಿ ದೃಶ್ಯಗಳಲ್ಲಿ, ಇದು ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಕರ್ಕೊಂಡು ಬಂದಂಥ ಸಂದರ್ಭದಲ್ಲಿ ಕೈಯಲ್ಲಿ ಕಡಗ ಇತ್ತು. ಒಬ್ಬ ವಿಚಾರಣಾಧೀನ ಕೈದಿ ಕೈಯಲ್ಲಿ ಈ ರೀತಿ ಕಡಗ ಇರಬಹುದು ಅಥವಾ ಚೈನ್ ಇರಬಹುದು, ಇದು ಯಾವುದನ್ನು ಕೂಡ ಧರಿಸೋದಕ್ಕೆ ಅವಕಾಶ ಇಲ್ಲ. ಪರಪ್ಪನ ಅಗ್ರಹಾರದಲ್ಲಿ ಅಲೋ ಮಾಡಿದರು, ಬಟ್ ಬಳ್ಳಾರಿಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ತೆಗೆಸಿದ್ದಾರೆ. ನೋಡ್ತಾ ಇದ್ದೀರಿ, ಸದ್ಯ ಸೆಲ್ಲಿನ ಒಳಗೆ ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ಕೈಯಲ್ಲಿ ಕಡಗ ಇಲ್ಲ, ಅದನ್ನು ತೆಗೆಸಿದ್ದಾರೆ ಅಲ್ಲಿನ ಸಿಬ್ಬಂದಿ. ನಿಯಮದಂತೆ ಇಲ್ಲಿ ಕೈಯಲ್ಲಿದ್ದಂಥ ಕಡಗವನ್ನು ಜೈಲಿನ ಸಿಬ್ಬಂದಿ ತೆಗೆಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರೋದೇ ಆಶ್ಚರ್ಯಕ್ಕೆ ಕಾರಣ ಆಗಿತ್ತು. ಹೇಗೆ ಅಲೋ ಮಾಡಿದ್ರು ಪರಪ್ಪನ ಅಗ್ರಹಾರದಲ್ಲಿ ಅಂತ. ಸದ್ಯ ಬಳ್ಳಾರಿಗೆ ಬಂದ ನಂತರ ಆ ಕಡಗವನ್ನು ತೆಗೆಸಿದ್ದಾರೆ ಅಲ್ಲಿನ ಸಿಬ್ಬಂದಿ. ದೃಶ್ಯದಲ್ಲಿ ನೋಡ್ತಾ ಇದ್ದಾರೆ.